ಏನು ರೆಸಿಪಿ? ನಾಟಿ ಕೋಳಿ ಸಾರು. ಸೊ ನೋಡ್ರಿ ಪಲ್ಯ ಆಲ್ರೆಡಿ ಕುದ್ಬಿಟ್ಟೈತೆ ಅನ್ಸುತ್ತೆ. ಸೊ ನೋಡ್ರಿ ನೀರ್ಗ ಮಾಡ್ ಇವತ್ತು ನಾಟಿ ಕೋಳಿ ಅಡಿಗೆ ಬರುತ್ತೆ ನೋಡ್ರಿ ರೆಸಿಪಿ ನಿಮಗೆ. ಕೆಜಿ ಮೇಲೆ ಆಯ್ತಾ? ಮಾಡ್ ಇವತ್ತು ನಾಟಿ ಕೋಳಿ ಅಡಿಗೆ ಬರುತ್ತೆ ನೋಡ್ರಿ ರೆಸಿಪಿ ನಿಮಗೆ. ಸೊ ಮೇಡಮ್ ಇವತ್ತಿನ ರೆಸಿಪಿ ಏನು? ನಾಟಿ ಕೋಳಿ ಸಾರು. ಕಡೆ ಒಳ್ಳೆ ಹೇಳು, ಏನು ರೆಸಿಪಿ? ನಾಟಿ ಕೋಳಿ ಸಾರು. ಸಾರಾ ಪಲ್ಯ? ಸಾರು ಸಾರು ಮಾಡ್ತೀವಿ. ಸಾರು ಅದೇ ಚಂದ ಇರುತ್ತೆ. ಬೇಡ ಬಿಡು, ಪಲ್ಯ ಬೇಡ, ಸಾರು ಬೇಡ, ಪಲ್ಯ ಮಾಡು. ಎರಡು ಒಂದೇ. ಸೊ ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾಟಿ ಕೋಳಿ ಸಾರು. ನಾಟಿ ಕೋಳಿ ನಾಟಿ ಕೋಳಿ ಭಾಳ ದಿನ ಆಯ್ತು ಉಂಡಿಲ್ಲ ನಾವು. ಬರೀ ನಾರ್ಮಲ್ ಕೋಳಿ, ಮಟನ್ನು, ಲಿವರು, ಮೊಟ್ಟೆ. ಎಲ್ಲಿ ಉಂಡಿರಂದ್ರ ಇದಪ್ಪ ರಾಮನೂರ್ ಕ್ರಾಸ್. ಅಲ್ಲ ನಾಟಿ ಕೋಳಿ ಏನದು? ಅಲ್ಲ ನಾರ್ಮಲ್ ಕೋಳಿ. ನಾರ್ಮಲ್ ಕೋಳಿನ. ಹಾಂ, ಎಲ್ಲಿ ಉಂಡಿದ್ದು ಗೊತ್ತಾ? ಲಾಸ್ಟ್ ಟೈಮ್ ನಾವು ಇದೇ ಮನೆಗೆ ಉಂಡಿದ್ವಿ. ಹಾಂ, ನಿಮ್ಮ ಅಪ್ಪವ್ರ ಮನೆಗೆ. ಲಾಸ್ಟ್ ಟೈಮ್ ನಾವು ಉಂಡಿದ್ದಂದ್ರೆ ಇವ್ರ ಅಪ್ಪವ್ರ ಮನೆಗೆ ಉಂಡಿದ್ವಿ. ಎಷ್ಟು ಗಂಟೆ ಕುದೈತೆ? 12 ಗಂಟೆ. ನಾಟಿ ಕೋಳಿ ಕುದ್ಯಕ್ಕೆ ಲೇಟ್ ಆಗುತ್ತೆ, ಅವು ಜಲ್ದಿ ಕುದಿಯಲ್ಲ ಅವು. ಸೊ ಇವತ್ತು ರೆಸಿಪಿ ಅದೇ. ಮಮತಾ ಮಾತ್ರ ಬೆಂಕಿ ಮಾಡ್ತಾಳೆ ರೆಸಿಪಿ ಮಾತ್ರ. ಅದನ್ನು ಭಾಳ ಒಂದ್ಸಲ ತಿಂದಿನ, ಅದಕ್ಕೆ ಹೇಳಕತ್ತೀನಿ. ಸೊ ನೋಡ್ರಿ ಹೆಂಗೆ ಆಗ್ತಾಳೆ, ಏನೇನು ಮಾಡ್ತಾಳೆ ಅಂತಂದು. ದಯವಿಟ್ಟು ಯಾರು ಮಿಸ್ ಮಾಡ್ಬಿಡ್ರಿ, ನಿಮ್ಮ ಮನೆಗೆ ಮಾಡ್ಕೊಂಡು ತಿಂದ್ರು ಭಾರಿ ಟೇಸ್ಟ್ ಇರುತ್ತೆ. ಸೊ ಬರ್ರಿ ರೆಸಿಪಿ ಹೇಳ್ತಾ ನೋಡ್ರಿ. ನಮ್ಮ ಬುಡ್ಡಿ ಏನು ಮಾಡಕತ್ತಲ್ಲ ಅಂತ ತೋರಿಸ್ತೀನಿ. ಬುಡ್ಡಿ ನಮ್ಮ ಮನೆಗೆ ಒಂದು ಇಂಚೆ ಬತ್ತೈತಿ, ಸಣ್ಣ ಇಂಚೆ ಬತ್ತದು. ನೋಡ್ರಿ ಏನು ಮಾಡಕತ್ತೈತಿ. ಸಾನ ಏನು ಮಾಡಕತ್ತಿ? ಏನಿಲ್ಲ ಅಂತಲ್ಲ ಹುಡುಗ, ಏನಿಲ್ಲ, ಇಂಚೆ ಬತ್ತ. ಸೊ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ, ಎಣ್ಣೆ ಬಿಸಿ ಆದ ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಇಲ್ಲಿ. ಮತ್ತೆ ಏನು? ಮತ್ತೆ ಅಲ್ಲ ಬೆಳ್ಳುಳ್ಳಿ ಬೇರೆ, ಶುಂಠಿ ಬೆಳ್ಳುಳ್ಳಿ ಬೇರೆನಾ? ಸೊ ನೋಡ್ರಿ ಅದನ್ನ ಹಾಕ್ಯಾಳ. ಎಣ್ಣೆ ಬಿಸಿ ಹಾಕಿದ್ಮೇಲೆ ಅದನ್ನ ಹಾಕ್ಯಾಳ. ಸೊ ಇದನ್ನು ಫಸ್ಟ್ ಮಾಡ್ರ. ನೆಕ್ಸ್ಟ್ ಚಿಕನು ಒಂದೇ ಸಲ ತೊಳ್ಕೊಬೇಕಲ್ಲ? ಯಾಕೆ? ನಾಟಿ ಕೋಳಿ ಅಲ್ಲ, ಒಂದೇ ಸತಿ ತೊಳಿಬೇಕು. ಅವರು ಚಂದಾಗಿ ತೊಳೆದು ಸೂಪ್ ಕೊಟ್ಟಿರ್ತಾರಲ್ಲ. ಹಾಂ, ಅದಕ್ಕೆ ನೀವು ಒಂದೇ ಸಲ ತೊಳ್ಕೊಂಡ್ರೆ ಟೇಸ್ಟ್ ಇರುತ್ತಂತ. ಅಲ್ಲ, ಒಂದ್ಸಲ ತೊಳ್ಕೊಂಡ್ರೆ ಟೇಸ್ಟ್ ಇರುತ್ತಂತ ನೀನು ಈ ಕಡೆ ತೋರಿಸಿ. ಹಿಡ್ಕೊಂಡು ನಿಂತಗ. ಸೊ ಬರ್ರಿ ನೋಡ್ರಿ ನಾಟಿ ಕೋಳಿ ಅದನ್ನ ಹಾಕಿದ್ಮೇಲೆ ನೆಕ್ಸ್ಟ್ ಇದನ್ನ ಹಾಕ್ತಾಳ. ನಾನು ಹೇಳಿದ್ನಲ್ಲ, ನೀ ಹೇಳಿದಲ್ಲ ಚಂದ ಸುಡ್ರ ಅಂತ ಹೇಳ್ರಿ ಅಂತಂದು, ಅದಕ್ಕೆ ಬಗಲಾಗ ಹೋಗಿ ಹೇಳಿದ್ನ ಅಂತ. ಬೇಯಿಸಿ. ಸೊ ಇದನ್ನ ಹಾಕ್ಬಿಟ್ಟು ತಿರ್ಕೊಂಬಿಡ್ಬೇಕು. ಸ್ವಲ್ಪ ಅರ್ಶಿನ ಹಾಕಿ ಉಪ್ಪು ಹಾಕಿ ಕುದಿಯಕ್ಕೆ ಇಡಬೇಕು. ಆಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ತೀವಿ. ಇದಷ್ಟೊತ್ತಿಗೆ ಕುದಿತಾ. ಸೊ ಇವಾಗ ನಾರ್ಮಲ್ ಕೋಳಿ ತರ್ತಿದ್ವಿ. ನಾರ್ಮಲ್ ಕೋಳಿ ಯಾಕೆ ತಂದಿಲ್ಲಪ್ಪ ಅಂತಂದ್ರೆ ಅದ್ರ ಕೋಳಿ ಮಮತಾಗ ನಾರ್ಮಲ್ ಕೋಳಿ ಇಷ್ಟ ಆಗಲ್ಲ ಆಕಿಗೆ. ಅದೇನೋ ಅದನ್ನ ದಿನ ಅದು ಹರ್ಕೊಂಬ ಅದನ್ನ ಮಾಡಿ 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 ಅದೇನಾಗ್ಬಿಡೈತೆ, ಅದು ನೋಡಿದ್ರೆ ಒಂಥರ ವಾಮಿಟ್ ಬಂದಂಗೆ ಆಗೋದು, ಹಂಗೆ ಬಂಗಂದು ಆಗೋದೈತೆ ಅಂತ. ಅದಕ್ಕೆ ಇಲ್ಲೊಂದ್ಸಲ ನಿಮಗೂ ತೋರಿಸಿದಂಗೆ ಆಗುತ್ತಾ. ಹಂಗೆ ಇದನ್ನು ನಾವು ಭಾಳ ದಿವಸ ಆಯ್ತು ತಿಂದಿಲ್ಲ ಅಂತಂದು, ಇವಾಗ ನಮಗೂ ತಿಂದಂಗೆ ಆಯ್ತು ಅಂತಂದ್ಬಿಟ್ಟು ತೋರ್ಸಕತ್ತೀವಿ. ಸೊ ಟೇಸ್ಟ್ ಮಾತ್ರ ಭಾರಿ ಇರುತ್ತೆ.
ಸೊ ನೋಡ್ರಿ ನಾಟಿ ಕೋಳಿ ಅಂದ್ರೆ ಇಷ್ಟ ನಿನಗೆ? ಹಾಂ, ಇಷ್ಟ. ನಾರ್ಮಲ್ ಕೋಳಿ ನಾರ್ಮಲ್ ಕೋಳಿ ಇಷ್ಟ ಇಲ್ಲ. ಅದು ಒಂದ್ 5 ನಿಮಿಷದಾಗೆ ಕುದ್ದು ಬಿಡುತ್ತ. ಅದು ತಿಂದು ತಿಂದು ಆ ಕಂಡನ ಕೂಡ ಗಟ್ಟಿರಲ್ಲ ಅವಲ್ಲ ಅವು. ಅದೇ ಹೇಳ್ತೀನಲ್ಲ 5 ನಿಮಿಷ ಸಾಕು. ಎಲ್ಲ ಅದು 5 ನಿಮಿಷ ಕುದ್ದು ಬಿಡುತ್ತ. ಅದು ನನಗೆ ಭಾಳ ಹೇಸಿಗೆ ಬಂದು ವಾಮಿಟ್ ಬರಂಗಾಗ್ಬಿಟ್ಟೈತಿ ನಂಗೆ ಅದು ನೋಡಿ. ಅದಕ್ಕೆ ಈಗ ಸೊ ಅದಕ್ಕೆ ನಿನಗೆ ತಿನ್ನಂಗೆ ಆಗಲ್ಲ ಅದನ್ನು. ಇವಾಗ ಏನೇನು ಹಾಕಿದ್ ಹೇಳಪ್ಪ. ಅರ್ಶಿನ ಹಾಕಿನ ಅಷ್ಟೇ, ಇನ್ನೇನು ಹಾಕಿಲ್ಲ. ಇವಾಗ ಫಸ್ಟಿಂದ ಏನೇನು ಹಾಕ್ಬೇಕು ಹೇಳು, ಆಮೇಲೆ ಸುಮ್ಮನೆ ಕಂಪ್ಲೀಟ್ ಆಗ್ತದೆ. ಫಸ್ಟ್ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ, ಆಮೇಲೆ ಚಿಕನ್ ಹಾಕಿ ಸ್ವಲ್ಪ ಅರ್ಶಿನ ಹಾಕಿ ಚಂದ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಬಿಡ್ಬೇಕು. ಇವಾಗ ಅರಿಶಿನ ಹಾಕಿ ಕುದಿಯಕ್ಕೆ ಇಟ್ಬಿಡೋದು. ಸ್ವಲ್ಪ ಹಾಕ್ಬೇಕು ಹಂಗೆ. ಉಪ್ಪು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಯಾಕಂದ್ರೆ ಕುದಿಬೇಕಂದ್ರೆ ಎಲ್ಲ ಪೀಸ್ಗಳಿಗೆ ಉಪ್ಪೆಲ್ಲ ಏನು ಒಂದು ಅರ್ಧ ತಾಸು ಆಗುತ್ತೆ ಕುದಿಯಾಕ? ಗೊತ್ತಿಲ್ಲ, ನಾಟಿ ಕೋಳಿ ಎಲ್ಲ ಜಾಸ್ತಿ ಗೊತ್ತಾಗುತ್ತದೆ. ಕುಕ್ಕರ್ನಾಗ ಮಾಡ್ಬೇಕು ಅನ್ಕೊಂಡಿವಿ, ಕುಕ್ಕರ್ನಾಗ ಅಷ್ಟು ಟೇಸ್ಟ್ ಬರಲ್ಲ ಅಲ್ಲ. ಲೇಟಾಗಿ ಕುದ್ರೂ ಮಸ್ತ್ ಆಗುತ್ತೆ, ತಿನ್ನಂಗ ಆಗುತ್ತೆ. ನಿನಗೆ ಇಷ್ಟನಾ? ಇಷ್ಟ ಇಲ್ಲ? ನಾಟಿ ಕೋಳಿ ಇಷ್ಟನೇ. ಇದು ಇದಕ್ಕಿಂತ ಭಾಳ ಇದು ಮಟನ್ ಇಷ್ಟ. ಇದು ಮಟನ್ ಮುಂದೆ ಇದು ಅದಿದು ಒಂದೇ. ಅದರ ಮಟನ್ ಜಾಸ್ತಿ ತಿನ್ನಬಾರ್ದು, ಏನೋ ಯಾವಾಗ ಒಂದ್ಸಲ ತಿನ್ಬೇಕು ಅಷ್ಟೇ. ಅದನ್ನು ಅದು ಬಾಡಿಗೆ ಎಫೆಕ್ಟ್. ಅದು ಮಟನ್ ಒಳ್ಳೇದ, ಯಾವಾಗ ಒಂದ್ಸಲ ತಿಂದ್ರೆ ಅಷ್ಟೇ ಒಳ್ಳೇದು. ಅದು ಡೈಲಿ ತಿನ್ನೋದಲ್ಲ. ಈ ನಾಟಿ ಕೋಳಿ ನಡೀತದೆ ತಿನ್ನೋದು. ಇವಾಗ ಸಣ್ಣ ಇಟ್ಟು ಮುಚ್ಚಬೇಕು ಒಂದು ಅರ್ಧ ಗಂಟೆ, ಅದು ತಾನೇ ಕುದ್ದು. ಸಣ್ಣ ಇಟ್ಬಿಟ್ಟು ಮುಚ್ಚಿಬಿಡ್ಬೇಕನ? ಕುದಿಯುತ್ತಾ ಹಂಗೆ ನೋಡ್ಕೊತಾ ಇರ್ಬೇಕು ಅವಾಗ, ಯಾಕಂದ್ರೆ ತಳ ಒತ್ತಿ ಬಿಡುತ್ತೆ. ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಮಸಾಲೆ ಏನೇನು ಹಾಕ್ಬೇಕಂತಂದು ತೋರಿಸ್ತಾಳೆ ಬರ್ರಿ. ಸೊ ನೋಡ್ರಿ, ನೀರ್ಗ ಆ ಬುಡದ ಹೊಲಸ ನೀರು ಕುಡ್ದು ನೋಡ್ರಿ ಹೆಂಗೆ ಮಾಡ್ತಾಳೆ ಸಾನಿ. ಯಾಕೆ ಪಪ್ಪ ಮಾಡಿದಂಗೆ ಮಾಡ್ತಾನೆ, ಹೊಡಿಲ್ಲನೆ ಭಾರಿ ಕೈಲಾಗತ್ ಬಿಟ್ಟಾಳ ಆಕಿ ಇವಾಗ. ಅಲ್ಲ ನಿನಗೆ ನೋಡ್ರಿ ಮತ್ತೆ ನುಚ್ಚಕ್ಕಿ ತಾಮನಕತ್ತಾಳ. ಅಕ್ಕಿ ತಿನ್ಬಾಡ್ರ ಅಂತ ಹೇಳಿದ್ರು ಕೂಡ ನಾ ಅನ್ನ ತಿನ್ಬಾಡ್ರ ಅಂತ ಹೇಳ್ಯಾರ, ಆದ್ರೂ ನುಚ್ಚಕ್ಕಿ ಬೇಕಂತ. ಅಲ್ಲಿ ನೋಡಾಕಿ ನೀನು ಕೈ ಮಾಡಿದಕ್ಕೆ ಹೆಂಗೆ ಮಾಡಕತ್ತಾಳ. ನೋಡ್ರಿ ನಾಲಿ ಕಡೆ ನೋಡ್ರಿ ಸಾನಿಗ. ನೋಡ್ರಿ ನಾನು ನಾಲಿ ಕಡದ್ರ ಆಕಿ ನಾಲಿ ಕಡೆ. ಆಕಿ ನಾ ಮಾಡ್ರಿ ಏನು ಮಾಡಲ್ಲ. ಹೊರಪ್ಪ ಹೆಂಗ್ ಮಾಡ್ತಾನ ಹಂಗೆ. ಏನಪ್ಪ ಅಂದೆಲ್ಲ ನೀನು? ನಾನು ನುಚ್ಚಕ್ಕಿ ಡೈಲಿ ತಿನ್ನಲ್ಲ, ಯಾವಾಗ ಒಂದ್ಸತಿ ಯಾವಾಗ ಒಂದ್ಸಲ ತಿಂತೀನಲ್ಲ. ನಿನ್ನ ಒಂದು ಏನಪ್ಪ ಅಂದ್ರೆ ಹಾಕಿದ ಇವಾಗ ರೊಟ್ಟಿ ಚಪಾತಿ ಇಂಥ ಮುದ್ದೆನ ತಿನ್ನಂದಾರಲ್ಲ ಅವ್ರು. ಇವಾಗ ಆಕಿ ಏನು ಉರ್ಲು ಬಂದೈತೆ ಅಂದ್ರೆ ರೊಟ್ಟಿ ಚಪಾತಿ ಮಾಡ್ಬೇಕಲ್ಲ ಅಂತ ಉರ್ಲು ಬಂದ್ಬಿಟ್ಟೈತೆ ಆಕಿಗೆ. ಇವಾಗ ಏನು ಅನ್ನ ಅಂದ್ರೆ ಟಕ ಟಕ ಅನ್ನ ಮಾಡಿಕೊಂಡು ಉಂಡ್ಬಿಡ್ತಿದ್ಲು. ಇವಾಗ ಅನ್ನ ಉಂಡ್ರೆ ವಾಮಿಟ್ ಆಗ್ತಂತ ಅನ್ನೋ ಸಲುವಾಗ ಅದನ್ನು ಅನ್ನ ಬಿಟ್ಟ. ಏನಾಗ್ಬಿಟ್ಟೈತೆ ಅಂದ್ರೆ ನಾನು ಅಲ್ಲಿ ಚಿಕನ್ದು ತೋರಿಸೀನಿ, ಅದು ನೋಡಿದ್ರೆ ವಿಡಿಯೋನೇ ಆಗಿಲ್ಲ. ಹಾಗಾಗಿ ಬರ್ರಿ ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ. ಅದು ಆಲ್ಮೋಸ್ಟ್ ಫ್ರೈ ಆಗಿತ್ತು. ಆಗಿದ ತಕ್ಷಣವೇ ನಾನು ಅದಕ್ಕೆ ಖಾರ ಹಾಕೀನಿ. ಖಾರ ಹಾಕ್ಬಿಟ್ಟು 3 ಗ್ಲಾಸ್ ನೀರು ಹಾಕೀನಿ, ಕುದಿಯಕ್ಕೆ ಇಟ್ಟಿನಿ. ಇನ್ನೂ ಏನು ಮಸಾಲೆ ಹಾಕಿಲ್ಲ ನಾನು. ಮಸಾಲೆ ಹಾಕಬೇಕು. ತಗೊಂಬರಕ್ಕೆ ಹೋಗಿ ಕೃಷ್ಣ ತಗೊಂಬಂದ ಮೇಲೆ ತೋರಿಸ್ತೀನಿ ನಿಮ್ಗೆ ನಾನು ಏನೇನು ಹಾಕ್ತೀನಿ ಅದಕ್ಕೆ ಅಂತೇಳಿ. ಅಷ್ಟೊಂದ ಮಾಡ್ಬೇಕಾ? ಕೊಬ್ಬರಿ ಸುಡ್ಬೇಕು. ಕೊಬ್ಬರಿ, ಉಳ್ಳಾಗಡ್ಡಿ, ಟೊಮೊಟೊ, ಕೊಬ್ಬರಿ, ಉಳ್ಳಾಗಡ್ಡಿ. ಇದಕ್ಕೆ ಮಾತ್ರ ಸುಡಗ್ಬೇಕನ? ನಾಟಿ ಕೋಳಿಗೆ ಮಾತ್ರ? ಹೆಂಗೆ ಸುಟ್ಟು ಹಾಕಿರ ನಾರ್ಮಲ್ ಐತಲ್ಲಿ ನಾವು ಅವಾಗ ಕೋಳಿ ಮಾಡಿ ಅದೇ ಕಟ್ ಮಾಡಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ತಿದ್ದಿ. ಇವಾಗ ಯಾಕೆ ಹಿಂಗೆ ಸ್ಪೆಷಲ್? ಅದಕ್ಕೆ ಸ್ವಲ್ಪ ಚಂದ ಟೇಸ್ಟ್ ಕೊಡ್ತೀನಿ. ಓಹೋ, ಹಿಂಗೆ ಗ್ಯಾಸ್ ಮೇಲೆ ಸುಡ್ಬೇಕನ ಅದನ್ನ? ಒಲೆಯಾಗ ಊರಾಗೆಲ್ಲ ಒಲೆ ಸುಡ್ಬೇಕು.
ಇನ್ನು ನಾಟಿ ಕೋಳಿ ಒಲಿದ ಮೇಲೆ ಮಾಡಿದ್ರೆ ಭಾರಿ ಟೇಸ್ಟ್ ಅಲ್ಲ. ಸೊ ನೋಡ್ರಿ, ಕೊಬ್ಬರಿನ ಸುಡ್ಬೇಕಂತ ಬೆಂಕಿಯಾಗ. ನೀವು ಒಲೆಗನ ಸುಟ್ಕೋಬೋದು, ಗ್ಯಾಸಿನ ಮೇಲೆ ಸುಟ್ಕೋಬೋದು. ಒಟ್ಟು ಸುಟ್ಕೊಂಡು ಮಾಡಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳಕತ್ತಾಳ ನೋಡ್ರಿ. ಸೊ ನೋಡ್ರಿ, ಕೊಬ್ಬರಿ ಮಾತ್ರ ಸುಟ್ಕೊಂಡ್ಬಿಟ್ರಿ. ಮತ್ತೆ ಕಂಪಲ್ಸಾಗಿ ಟಮಾಟಿ, ಉಳ್ಳಾಗಡ್ಡಿ ಇದನ್ನು ಸುಟ್ಕೊಂಡು ಇದನ್ನು ಕಲ್ತಂದು ಜಜ್ಜಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಇದು ಮಾಡ್ಬೇಕು ನೋಡ್ರಿ. ಸೊ ಹಿಂಗೆ ಜಜ್ಜಿಕೊಂಡು ಇದನ್ನು ಕೊಬ್ಬರಿ ಗಿಬ್ಬರಿ ಮಿಕ್ಸಿಗೆ ಹಾಕ್ಬಿಡ್ದಂತ ಸಣ್ಣಾಗಲ್ಲ ಅಂತ ಸ್ವಲ್ಪ ಹಿಂಗೆ ಜಜ್ಜಿ ಮಾಡಿ. ಟಮಾಟಿ ಕೂಡ ಜಜ್ಬೇಕನಪ್ಪ. ಕೊಬ್ಬರಿ ಜಜ್ಜಿಕೇಬೇಕಂತ. ಈ ಟಮಾಟೆ ಹಣ್ಣು ಉಳ್ಳಾಗಡ್ಡೆ ಹಂಗೆ ಹಾಕ್ಬೇಕಲ್ಲ. ಫಸ್ಟ್ ಇದನ್ನ ಹಾಕ್ಬೇಕಂತ ಸಪ್ರೇಟಾಗಿ. ಟೋಟಲ್ ನಾನು ಒಟ್ಟು ಹಾಕಿ ಅದು ಬೇರೆ ಸಪ್ರೇಟಾಗಿ ಹಾಕಂತಾಳ. ನೀವು ಒಮ್ಮೆಗೆ ಹಾಕಿದ್ರೆ ನಡಿತೈತಿ ಮಿಕ್ಸಿಗೆ. ಟೋಟಲ್ ಫಸ್ಟ್ ಇದನ್ನ ಹಾಕತ್ತೆ ನಾನು ಮಿಕ್ಸಿಗೆ. ಸೊ ನೋಡ್ರಿ, ಇದನ್ನು ಶೇಂಗದ ಪುಡಿ. ಇದು ಶೇಂಗದ ಪುಡಿ ಅಂದ್ರೆ ಭಾಳ ಇಷ್ಟ ನನಗೆ. ಅಂದಾಗ ಅನ್ನ ಸಾರು ಮಾಡಿದಾಗ ಮತ್ತು ಇದರ ಎಣ್ಣೆ ಪಣ್ಣೆ ಹಾಕ್ಯಂದು ಕಲಿಸ್ಕೊಂಡು ತಿಂದುಬಿಟ್ರೆ ಭಾರಿ ಟೇಸ್ಟ್ ಇರುತ್ತೆ. ಎಣ್ಣೆ ಇದನ್ನು ಖಾರ ಹಾಕಿ ಎರಡು ಮಿಕ್ಸ್ ಮಾಡಿ ರೊಟ್ಟಿ ಚಪಾತಿ ತಿಂದ್ರೆ ಭಾರಿ ಟೇಸ್ಟ್. ಸೊ ಇದನ್ನು ಬೇಕೇ ಇದು ಬಟ್ಲ ಈಗ ಇದ್ರಾಗ ಹಾಕ್ಬಿಟ್ಟು ತಗೊಂಬರ್ರಿ. ಸೊ ನೋಡಿರಿ, ಇದಕ್ಕೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸಿ ಹಾಕೀನಿ. ಕೊಬ್ಬರಿ ಇಲ್ಲೇ ಐತಿ, ಕೊಬ್ಬರಿ ತೆಗ್ದೀನಿ. ಇದನ್ನು ಮಾತ್ರ ಇವಾಗ ಇದ್ರಾಗ ಪಲ್ಯಾಗ ಹಾಕ್ಬೇಕು. ಸೊ ಬರ್ರಿ ಪಲ್ಯಾಗ ಹಾಕಂಬ್ರಿ. ಸೊ ನೋಡ್ರಿ, ಪಲ್ಯ ಆಲ್ರೆಡಿ ಕುದ್ದುಬಿಟ್ಟೈತೆ ಅನ್ಸುತ್ತೆ. ಏನಪ್ಪ ನಾ ಮಾಡಕತ್ತೀನಿ ಅನ್ಕೋಬೇಡ್ರಿ. ಇವಾಗ ಮಮತಾ ಸಾನಿ ಹೊಳಕತ್ತಿದ್ಲು, ಅದಕ್ಕೆ ಹೋಗ್ಯಾಣ, ಬರ್ತಾಳೆ ಇವಾಗ. ಸೊ ಅಪ್ಪೆ ಅದನ್ನ ಹಾಕಿನ ಮತ್ತೆ. ಸೊ ಹಂಗೆ ಇವಾಗ ಜಸ್ಟ್ ಧನಿಯಾ ಪುಡಿ ಹಾಕಿದ್ದೀನಿ ನಾನು. ಹಂಗೆ ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕಕತ್ತೀನಿ. ನೀವೇನ ಕನ್ಫ್ಯೂಸ್ ಆದ್ರೂ ಕಮೆಂಟ್ ಹಾಕಿದ್ರೆ ಬೇಕಾದ್ರೆ ನಿಮಗೆ ಕಮೆಂಟಲ್ಲೇ ಹೇಳ್ಬಿಟ್ಟು ತಿಳಿಸ್ತೀನಿ ನಿಮಗೇನಂತ. ಸೊ ಚಿಕನ್ ಮಸಾಲ ಧನಿಯಾ ಪುಡಿ ಹಾಕಿದ್ದೀನಿ. ಇವಾಗ ಧನಿಯಾ ಪುಡಿ ಹಾಕೋದು ತೋರಿಸ್ಲಿಲ್ಲ ನಾನು, ಅದಕ್ಕೆ ಚಿಕನ್ ಹಾಕೋದು ತೋರಿಸ್ತಾ ಇದ್ದೀನಿ ಮಸಾಲ. ಸೊ ಇದನ್ನ ಹಾಕ್ಬಿಟ್ಟು ಇವಾಗ ತಿರ್ಕೋಬೇಕು. ಧನಿಯಾ ಪುಡಿ, ಖಾರ, ಮಸಾಲ ಹಾಕಿದ ಮೇಲೆ ಇವಾಗ ಕೊಬ್ಬರಿ ಹಾಕಕತ್ತೀನಿ. ಹಾಕ್ಯಂಡು ತಿರ್ಕೋಬೇಕು ನೋಡ್ರಿ. ಸೊ ಬರೀ ತಿರ್ಕೋಬೇಕು, ಒಂದೇ ಕೈ ಹಿಡ್ತೀನಿ ನಾನು. ಸೊ ನೋಡ್ರಿ, ಹಾಕಿನಿ ಜಸ್ಟ್. ಚಿಕನ್ ರೆಡಿ ಆಗೈತಿ, ತೋರಿಸ್ತೀನಿ ನೋಡ್ಬೋದ್ರಿ ಹಿಂಗಾಗೈತಿ ಅಂತ. ನೋಡ್ರಿ ಹಿಂಗಾಗೈತಿ, ಆಗೈತಿ. ಈಗ ಹೋಗಿ ಕೃಷ್ಣಗೆ ಹೆಂಗಾಗೈತಿ ಟೇಸ್ಟ್ ಕೇಳಂಬ್ರಿ. ಓ ಬಾ ಈ ಕಡೆ ಬಾ ಬಾ. ಓ ಸೊ ಬರೀ ಟೇಸ್ಟ್ ಹಂಗೈತೆ ಅಂತ ಹೇಳತ್ ನಾವು. ಚಂದ ಇದ್ರೆ ಚಂದ ಐತೆ ಅಂತ ಹೇಳತ್ ನಾವು. ನಾ ಹೇಳೋದಲ್ಲ, ನೀವು ಮಾಡಿಕ್ಯಂದು ಟ್ರೈ ಮಾಡ್ರು ಹೆಂಗೆ ಟೇಸ್ಟ್ ಐತೆ ಅಂತಂದ್ರೆ ನೀವು ಮಾಡ್ರು ಒಂದ್ಸಲ ಗೊತ್ತಾಗುತ್ತೆ. ನಾಟಿ ಕೋಳಿ ಸಾರು ಅಂದ್ರೆ ಹೆಂಗಿರುತ್ತೆ ಅಂತಂದು ನಿಮಗೂ ಗೊತ್ತಾಗುತ್ತೆ. ನಾನು ಆಲ್ರೆಡಿ ನೋಡಿ ನಿಮ್ಮ ಮಮತನ ಟೇಸ್ಟ್ ಹೆಂಗೈತೆ ಅಂತ. ಸೊ ಟೇಸ್ಟ್ ಮಾತ್ರ ಬೆಂಕಿ ಆಗೈತಿ. ನೀವು ಮನೆ ಟ್ರೈ ಮಾಡಿದ್ರೆ